ನಮಸ್ಕಾರ ಸ್ನೇಹಿತರೆ, ಇತಿಹಾಸ ಪರಂಪರೆ ಚಾನಲ್ಗೆ ಸ್ವಾಗತ. ಅಸಿಸ್ಟೆಂಟ್ ಪ್ರೊಫೆಸರ್ ಮತ್ತು PU ಕಾಲೇಜ್ ಲೆಕ್ಚರರ್ ನೋಟಿಫಿಕೇಷನ್ಗೆ ಸಂಬಂಧಿಸಿದಂತೆ ಈಗಾಗಲೇ ನೀವು ತಯಾರಿ ನಡೆಸಿದ್ದೀರಿ. ಅದಕ್ಕೆ ಸಂಬಂಧಿಸಿದಂತೆ ಇವತ್ತೊಂದು ಹೊಸ ಟಾಪಿಕ್ ತೆಗೆದುಕೊಂಡು ಬಂದಿದ್ದೀನಿ. ಅದು ಅಶ್ವಘೋಷ ಅನ್ನುವಂಥ ಟಾಪಿಕ್ಕು. ಅಶ್ವಘೋಷ ಅಂದರೆ ಗೊತ್ತಾಗುತ್ತೆ ನಿಮಗೆ. ಪ್ರಾಚೀನ ಭಾರತದಲ್ಲಿ ಸಾಹಿತ್ಯದಲ್ಲಿ ಅದರಲ್ಲೂ ಗುರುತಿಸಿಕೊಂಡಂಥ ಅಶ್ವಘೋಷ ಈತನನ್ನು ಹೊರತುಪಡಿಸಿ ಸಂಸ್ಕೃತ ಸಾಹಿತ್ಯ ಅನ್ನೋದು ಆರಂಭವಾಗೋದೇ ಇಲ್ಲ. ಯಾಕಂದರೆ ಸಂಸ್ಕೃತದ ಎಲ್ಲ ಮೊದಲ ಮತ್ತು ಸಂಸ್ಕೃತದ ಸಾಹಿತ್ಯಕ್ಕೆ ಒಂದು ತಳಬುನಾದಿಯನ್ನಂತ ಹಾಕಿಕೊಟ್ಟಂಥ ವ್ಯಕ್ತಿಯೇ ಅಶ್ವಘೋಷ. ಇವತ್ತು ವಿಶೇಷವಾಗಿ ಅಶ್ವಘೋಷನ ಕುರಿತು ನಾವು ಇವತ್ತು ಚರ್ಚೆ ಮಾಡಿದಂತೆ, ಅಶ್ವಘೋಷ ಒಬ್ಬ ಕವಿಯಾಗಿ, ಸಂಗೀತಕಾರನಾಗಿ, ವಾಗ್ಮಿ, ನಾಟಕಕಾರ, ಹೀಗೆ ಹಲವಾರು ಅಂಶಗಳಿಂದ ತನ್ನಲ್ಲಿ ಮಿಶ್ರಿತ ಗುಣಗಳನ್ನು ಹೊಂದಿ ಗುರುತಿಸಿಕೊಂಡಂಥ ವ್ಯಕ್ತಿ ಅಶ್ವಘೋಷ. ಈತನನ್ನು ಭಾರತದ ಮೊದಲ ಸಂಸ್ಕೃತ ನಾಟಕಕಾರ ಅಂತಲೂ ಪರಿಗಣಿಸಲಾಗಿದೆ. ಈತ ಅಯೋಧ್ಯೆಯಲ್ಲಿ ಜನಿಸಿದನೆಂದು ತಿಳಿದು ಬರ್ತದೆ. ಜೊತೆಗೆ ಅಶ್ವಘೋಷ ಎಂಬುದು ಆತನ ಮೂಲ ಹೆಸರಲ್ಲ, ಅದೊಂದು ಅಡ್ಡ ಹೆಸರಾಗಿ ಗುರುತಿಸಿಕೊಂಡೈತಿ. ಆದ್ರೆ ಈತನ ಮೂಲ ಹೆಸರು ಏನಂತ ಇದುವರೆಗೂ ಕೂಡ ತಿಳಿದು ಬಂದಿಲ್ಲ. ಈತನ ಜೀವನ ಚರಿತ್ರೆಯನ್ನು ಮೊದಲ ಬಾರಿಗೆ ಬರೆದವನು ಕುಮಾರಜೀವ. ಆತ ಅದನ್ನು ಚೀನಿ ಭಾಷೆಗೆ ಅನುವಾದನೂ ಕೂಡ ಆತನೇ ಮಾಡ್ತಾನೆ. ಆ ಕುಮಾರ ಜೀವನ ಪ್ರಕಾರ ಅಶ್ವಘೋಷ ಒಬ್ಬ ಮೂಲತಃ ಅಲೆಮಾರಿಯಾದಂಥ ಒಬ್ಬ ತಪಸ್ವಿ. ಆತ ಯಾವ ರೀತಿ ಅಲೆಮಾರಿ ಇದ್ದ ಅಂದರೆ, ತನ್ನನ್ನು ಯಾರು ವಾದದಲ್ಲಿ ಸೋಲಿಸ್ತಾರೆ ನೋಡಿ, ಅವರಿಗೆ ತಾನು ಅಂದ್ರೆ ತನ್ನನ್ನು ಯಾರಾದರೂ ವಾದದಲ್ಲಿ ಸೋಲಿಸಲಿ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಸವಾಲು ಹಾಕ್ತಿದ್ದ. ಹೀಗೆ ಈತ ಒಬ್ಬ ಅಲೆಮಾರಿ ಆಗಿರೋದ್ರಿಂದ ಯಾರೂ ಕೂಡ ಅದನ್ನು ಅಷ್ಟೊಂದು ಸೀರಿಯಸ್ ಆಗಿ ತೆಗೆದುಕೊಂಡಿರೋದಿಲ್ಲ. ಆಗ ಒಬ್ಬ ಪಾರ್ಶ್ವ ಅನ್ನುವಂಥ ಆ ಕಾಲದ ಸಂದರ್ಭದಲ್ಲಿರ್ತಕ್ಕಂಥ ಒಬ್ಬ ಬೌದ್ಧ ಸನ್ಯಾಸಿ ಏನು ಮಾಡ್ತಾನಂದ್ರೆ, ಈತನ ಚಟುವಟಿಕೆಗಳನ್ನು ಗಮನಿಸ್ತಾನೆ. ಜೊತೆಗೆ ಈತನಲ್ಲಿರ್ತಕ್ಕಂಥ ಅಪಾರ ಪಾಂಡಿತ್ಯವನ್ನು ಮನಗಂಡಂತಹ ಪಾರ್ಶ್ವ ಈತ ಮುಂದೆ ಈ ಬೌದ್ಧ ಧರ್ಮಕ್ಕೆ ಒಂದು ಪ್ರಮುಖ ಆಸ್ತಿ ಆಗ್ಬೋದು ಅಂತ ಹೇಳಿ ತಿಳಿದಂಥ ಆತ ಏನು ಮಾಡ್ತಾನಂದ್ರೆ, ಈತನ ಸವಾಲನ್ನು ಸ್ವೀಕರಿಸ್ತಾನೆ. ಆದರೆ ಸವಾಲನ್ನು ಸ್ವೀಕರಿಸಬೇಕಾದ್ರೆ ಇಲ್ಲೊಂದು ಷರತ್ತನ್ನು ಹಾಕ್ತಾನೆ. ಆ ಷರತ್ತು ಏನಾಗಿತ್ತಂದ್ರೆ, ಯಾರು ಈ ಸವಾಲಲ್ಲಿ ಅಂದರೆ ಈ ವಾದದಲ್ಲಿ ಯಾರು ಗೆಲ್ತಾರ ನೋಡಿ, ಆ ಗೆದ್ದವರಿಗೆ ಸೋತವರು ಶಿಷ್ಯಂದಿರಾಗಬೇಕು. ಹಾಗಾಗಿ ಇತ್ತ ಅಶ್ವಘೋಷ ಸೋತ್ರೆ ಪಾರ್ಶ್ವನ ಶಿಷ್ಯ ಆಗಬೇಕು, ಅತ್ತ ಪಾರ್ಶ್ವ ಸೋತ್ರೆ ಅಶ್ವಘೋಷನ ಶಿಷ್ಯನಾಗಬೇಕಂತ ಹೇಳಿ ಒಂದು ಷರತ್ತನ್ನು ವಿಧಿಸಿ ಏನು ಮಾಡ್ತಾರಂದ್ರೆ ಈ ವಾದನ ಪ್ರಾರಂಭ ಮಾಡ್ತಾನೆ. ಆದರೆ ವಾದದಲ್ಲಿ ಪಾರ್ಶ್ವ ಗೆಲ್ತಾನ. ಅವಾಗ ಸೋತಂಥ ಅಲೆಮಾರಿ ಆದಂಥ ಅಶ್ವಘೋಷ ಏನು ಮಾಡ್ತಾನಂದ್ರೆ ಪಾರ್ಶ್ವನ ಶಿಷ್ಯನಾಗ್ತಾನೆ. ಈ ಪಾರ್ಶ್ವನ ಶಿಷ್ಯನಾದಂತಹ ಯಾರು ಅಶ್ವಘೋಷ ಆ ಪಾರ್ಶ್ವನ ಪ್ರಭಾವದಿಂದ ಏನು ಮಾಡ್ತಾನಂದ್ರೆ ತಾನು ಬೌದ್ಧ ಭಿಕ್ಕುವಾಗಿ ಅಂದ್ರೆ ಬೌದ್ಧ ಭಿಕ್ಷುವಾಗಿ ಏನು ಮಾಡ್ತಾನಂದ್ರೆ ಕನ್ವರ್ಟ್ ಆದದ್ದನ್ನು ನಾವಿಲ್ಲಿ ಕಾಣ್ತೀವಿ. ಆ ಬೌದ್ಧ ಭಿಕ್ಷೆಯಾಗಿ ಆದಂತಹ ಅಶ್ವಘೋಷನಿಗೆ ಪಾರ್ಶ್ವ ಏನು ಮಾಡ್ತಾರಂದ್ರೆ ತನ್ನಲ್ಲಿರ್ತಕ್ಕಂಥ ಪಂಚಶಕ್ತಿ ಸಾಮರ್ಥ್ಯ ಮತ್ತು 7 ಅಂಶಗಳನ್ನು, ಅದರ ಜೊತೆಗೆ 8 ಪಟ್ಟು ಉದಾತ್ತ ಮಾರ್ಗಗಳನ್ನು ಬೋಧಿಸಿ ಆತನನ್ನು ಮಹಾನ್ ಜ್ಞಾನಿ ಅಥವಾ ಮಹಾನ್ ಪಂಡಿತನಾಗಿ ಏನು ಮಾಡ್ತಾನಂದ್ರೆ ಪರಿವರ್ತಿಸಿದ್ದನ್ನು ನಾವಿಲ್ಲಿ ಕಾಣ್ಬೋದು. ಜೊತೆಗೆ ಇದೇ ಸಂದರ್ಭದಲ್ಲಿ ರಾಜಕೀಯ ಘಟನೆಗಳು ಕೂಡ ಆ ಸ್ಥಾನದಲ್ಲಿ ಅಥವಾ ಆಯಾ ಪ್ರದೇಶಗಳಲ್ಲಿ ಆಯಾ ಕಾಲಘಟ್ಟಗಳಲ್ಲಿ ಜರುಗುತ್ತಿರೋದನ್ನು ನಾವು ಕಾಣ್ತಿದ್ವಿ. ಇದೇ ಸಂದರ್ಭದಲ್ಲಿ ಏನಾಗ್ತದೆ ಅಂದ್ರೆ, ಈತ ಇದ್ದಂತಹ ಪ್ರದೇಶದ ಮೇಲೆ ಅಂದಿನ ಕಾಲದಲ್ಲಿ ಏನಾಗ್ತದಂದ್ರೆ ಕುಶಾನರ ರಾಜನಾದಂತಹ ಕನಿಷ್ಕ ಏನು ಮಾಡ್ತಾನಂದ್ರೆ ಈತನಿದ್ದ ರಾಜ್ಯದ ಮೇಲೆ ಏನು ಮಾಡ್ತಾನಂದ್ರೆ ದಾಳಿ ಮಾಡ್ತಾನ. ಆ ದಾಳಿ ಮಾಡಿದ ಸಂದರ್ಭದಲ್ಲಿ ಈತನಿದ್ದಂತಹ ಪ್ರದೇಶ ಯಾವುದು? ಅಯೋಧ್ಯೆ ಆಗಿತ್ತು. ಆ ಅಯೋಧ್ಯೆಯಲ್ಲಿರ್ತಕ್ಕಂಥ ಮಧ್ಯರಾಜ ಏನು ಮಾಡ್ತಾನಂದ್ರೆ ಕನಿಷ್ಕನಿಗೆ ಸೋತಂತಹ ಮಧ್ಯರಾಜ ಏನು ಮಾಡ್ತಾನಂದ್ರೆ ಕನಿಷ್ಕನಿಗೆ 3 ಲಕ್ಷ ಚಿನ್ನದ ನಾಣ್ಯಗಳನ್ನು ಕಪ್ಪು ಕಾಣಿಕೆಯಾಗಿ ಕೊಡಬೇಕಾಗಿತ್ತು. ಆದರೆ ಅವನ ಬಳಿ ಏನಾಗಿರಲಿಲ್ಲ ಅಂದ್ರೆ ಅಷ್ಟೊಂದು 3 ಲಕ್ಷದಂತಹ ಸಂಪತ್ತು ಇರದೇ ಇರೋದ್ರಿಂದ ಆತನ ಬಳಿ ಇದ್ದದ್ದು ಕೇವಲ 1 ಲಕ್ಷ ನಾಣ್ಯ ಮಾತ್ರ. ಹಾಗಾಗಿ ಇನ್ನುಳಿದ 2 ಲಕ್ಷಕ್ಕಾಗಿ ಏನು ಮಾಡ್ತಾನಂದ್ರೆ, ಇನ್ನುಳಿದ 2 ಲಕ್ಷಗಳಲ್ಲಿ 1 ಲಕ್ಷಕ್ಕೆ ಬುದ್ಧನ ಮಹಾನ್ ಗೌತಮ ಬುದ್ಧ ಇದ್ದಲ್ಲ, ಆತ ನೈಜವಾಗಿ ಬಳಸಿದಂತಹ ಭಿಕ್ಷಾಪಾತ್ರೆ ಆತನ ಆಸ್ಥಾನದಲ್ಲಿತ್ತು. ಹಾಗಾಗಿ ಆ ಭಿಕ್ಷಾಪಾತ್ರೆಯನ್ನು 1 ಲಕ್ಷಕ್ಕೆ ಮತ್ತು ತಪಸ್ವಿಯಾದಂಥ ಅಶ್ವಘೋಷನನ್ನು 1 ಲಕ್ಷಕ್ಕೆ, ಒಟ್ಟಾರೆಯಾಗಿ 2 ಲಕ್ಷಕ್ಕೆ ಭಿಕ್ಷಾಪಾತ್ರೆ ಮತ್ತು ಅಶ್ವಘೋಷನನ್ನು ಏನು ಮಾಡ್ತಾನಂದ್ರೆ ಕುಶಾನ ರಾಜನಿಗೆ ಏನು ಮಾಡ್ತಾನೆ, ಕಪ್ಪ ಕಾಣಿಕೆಯಾಗಿ ನೀಡ್ತಾನೆ. ಮೊದಲಿಗೆ ಈ ಒಪ್ಪಂದವನ್ನು ಏನು ಮಾಡಿರಲಿಲ್ಲ, ಮೊದಲಿಗೆ ಈ ಒಪ್ಪಂದವನ್ನು ಅಶ್ವಘೋಷ ಒಪ್ಪಿರಲಿಲ್ಲ. ಆದರೆ ಆತನಿಗೆ ಏನು ಮಾಡ್ತಾನಂದ್ರೆ
ಆ ಮಧ್ಯರಾಜ ತಿಳಿಸಿ ಹೇಳ್ತಾನೆ. ಏನು ತಿಳಿಸಿ ಹೇಳ್ತಾನೆ ಅಂದ್ರೆ, ನಿನ್ನಲ್ಲಿರ್ತಕ್ಕಂಥ ಪಾಂಡಿತ್ಯಕ್ಕೆ ನಮ್ಮ ದೇಶ ಅಥವಾ ನಮ್ಮ ರಾಜ್ಯದಲ್ಲಿ ಅಷ್ಟೊಂದು ಮಹತ್ವ ಸಿಗಲ್ಲ. ನೀನೇನಾದರೂ ಕನಿಷ್ಕನ ಜೊತೆ ಹೊರಟ್ರೆ ನಿನ್ನಲ್ಲಿರ್ತಕ್ಕಂಥ ಪಾಂಡಿತ್ಯದಿಂದ ಧರ್ಮ ಪ್ರಚಾರ ಕೇವಲ ಈ ಪ್ರದೇಶಕ್ಕಲ್ಲದೆ ಭೂಮಿಯ ಮೇಲಿನ 4 ಖಂಡಗಳಿಗೆ ಏನಾಗ್ತೈತಿ ಅಂದ್ರೆ ಪಸರಿಸ್ತೈತಿ, ಹರಡ್ತೈತಿ ಅಂತ ಹೇಳಿ ಮನವೊಲಿಸಿ ಏನು ಮಾಡ್ತಾನಂದ್ರೆ ಆತನನ್ನು ಕುಶಾನ ರಾಜನೊಂದಿಗೆ ಹೋಗೋದಿಕ್ಕೆ ಒಪ್ಪಿಸ್ತಾನೆ. ಜೊತೆಗೆ ಇದರಿಂದ ಆತ ಒಪ್ಪದೇ ಇರೋದನ್ನು ಕಂಡಂಥ ಕುಶಾನ ರಾಜನ ಮಂತ್ರಿಗಳು ಮೊದಲು ಅತೃಪ್ತರಾಗಿದ್ದರು. ಆದರೆ ಕುಶಾನ ರಾಜನಿಗೆ ಮಾತ್ರ ಏನಾಗಿತ್ತಂದ್ರೆ ಆ ಸನ್ಯಾಸಿಯ ಮಹತ್ವ, ಆತನ ಪಾಂಡಿತ್ಯದ ಬಗ್ಗೆ ಅರಿವಿತ್ತು. ಇದನ್ನು ಏನು ಮಾಡಬೇಕು, ಪರೀಕ್ಷಿಸಬೇಕು. ತನ್ನ ಮಂತ್ರಿ ಪರಿಷತ್ತಿಗೂ ಮತ್ತು ತನ್ನ ಸೈನ್ಯಕ್ಕೂ ಏನು ಮಾಡ್ಬೇಕಂದ್ರೆ ಆತನ ಮಹಾನ್ ಮೇಧಾವಿತನವನ್ನು ಪ್ರದರ್ಶನ ಮಾಡಬೇಕಿತ್ತು. ಹಾಗಾಗಿ ಅವಕಾಶಕ್ಕಾಗಿ ಕಾದಂತಹ ಕುಶಾನ ರಾಜ್ಯ ಕನಿಷ್ಕ ಏನು ಮಾಡ್ತಾನಂದ್ರೆ ಒಂದು ನಿರ್ಧಾರ ಮಾಡ್ತಾನೆ. ಏನು ಮಾಡ್ತಾನಂದ್ರೆ, ತಾನು ಸಂಪತ್ತನ್ನು ಪಡೆದುಕೊಂಡು ದಾಳಿ ಮಾಡಿ ಬಂದಂತಹ ಕುದುರೆಗಳು ಏನಿದ್ವು, ಆಸ್ಥಾನದ ಸೈನ್ಯದಲ್ಲಿರ್ತಕ್ಕಂಥ ಕುದುರೆಗಳು, ಅವುಗಳಿಗೆ ಏನು ಮಾಡ್ತಾನಂದ್ರೆ 6 ದಿನಗಳ ಕಾಲ ಅವುಗಳನ್ನು ಉಪವಾಸ ಇಡ್ತಾನೆ. ಯಾವುದೇ ರೀತಿಯಾಗಿ ಆಹಾರವನ್ನು ನೀಡೋದಿಲ್ಲ. ಇಂಥ ಸಂದರ್ಭದಲ್ಲಿ 6ನೇ ದಿನ ಏನು ಮಾಡ್ತಾನಂದ್ರೆ ಒಂದು ಸಭೆ ಕರಿತಾನೆ. ಆ ಸಭೆ ಕರೆದು ಏನು ಮಾಡ್ತಾನಂದ್ರೆ ಆ ಸಭೆಯಲ್ಲಿ ಏನು ಮಾಡ್ತಾನಂದ್ರೆ ಅಶ್ವಘೋಷನಿಗೆ ತನ್ನ ಧರ್ಮ ಬೋಧನೆಯನ್ನು ಬೋಧಿಸುವಂತೆ ಆದೇಶ ನೀಡ್ತಾನೆ. ಜೊತೆಗೆ ಅದೇ ಸಂದರ್ಭದಲ್ಲಿ ಆ ಕುದುರೆಗಳನ್ನು ಅಲ್ಲೇ ಕಟ್ಟಿರ್ತಾರೆ. ಆ ಕುದುರೆಗಳಿಗೂ ಏನು ಮಾಡ್ತಾನಂದ್ರೆ ಉಪವಾಸ ಇದ್ದಂತಹ 7 ದಿನ ಕಂಟಿನ್ಯೂ ಆಗಿ 6 ದಿನ ಉಪವಾಸ ಇದ್ದಂತಹ ಕುದುರೆಗಳಿಗೆ ತಮ್ಮ ಇಷ್ಟವಾದಂಥ ಆಹಾರವನ್ನು ತಿನ್ನೋದಕ್ಕೆ ಕೊಡ್ತಾನೆ. ಆಗ ಧರ್ಮ ಬೋಧನೆಯನ್ನು ಪ್ರಾರಂಭಿಸಿದಂತಹ ಅಶ್ವಘೋಷನ ಬೋಧನೆಗಳು ಮತ್ತು ಆ ಬೋಧನೆಗಳು ಯಾವ ಮಟ್ಟಿಗೆ ಪ್ರಭಾವಿತವಾದಂಥ ಬೋಧನೆಗಳಿದ್ವು ಅಂದ್ರೆ, ಆ ಸತತವಾಗಿ 6 ದಿನಗಳ ಕಾಲ ಉಪವಾಸ ಇದ್ದಂತಹ ಕುದುರೆಗಳೇ ಏನು ಮಾಡ್ತಾವಂದ್ರೆ ತಮ್ಮ ಆಹಾರವನ್ನು ತಿನ್ನೋದನ್ನು ಬಿಟ್ಟು ಆ ಸನ್ಯಾಸಿಯ ಧರ್ಮ ಬೋಧನೆಯತ್ತ ಆಕರ್ಷಿಸ್ತಾ ಅಂದ್ರೆ ಧರ್ಮ ಬೋಧನೆಯತ್ತ ಆಕರ್ಷಣೆ ಹೊಂತಾವ. ಇಷ್ಟೊಂದು ಮಹತ್ವ ಯಾರಲ್ಲಿತ್ತಂದ್ರೆ, ಇಷ್ಟೊಂದು ಪಾಂಡಿತ್ಯ ಯಾರಲ್ಲಿತ್ತಂದ್ರೆ ಅಶ್ವಘೋಷನ ಬಳಿ ಇತ್ತು. ಹಾಗಾಗಿ ಆತನ ಯೋಗ್ಯತೆಯನ್ನು ತಿಳಿದಂತಹ ಕುಶಾನ ರಾಜ ತನ್ನ ಆಸ್ಥಾನದಲ್ಲಿ ಕುಂಡಲವನದಲ್ಲಿ ಜರುಗಿದಂಥ 4ನೇ ಬೌದ್ಧ ಸಮ್ಮೇಳನದ ಉಪಾಧ್ಯಕ್ಷನಾಗಿ ಏನು ಮಾಡ್ತಾನಂದ್ರೆ ಆತನನ್ನು ಆಯ್ಕೆ ಮಾಡ್ತಾನೆ. ಜೊತೆಗೆ ಅದೇ ಸಮ್ಮೇಳನದಲ್ಲಿ ಮಹಾಯಾನ ಬೌದ್ಧ ಧರ್ಮದ ಕುರಿತು ಉಪದೇಶವನ್ನು ಯಾರು ನೀಡ್ತಾರಂದ್ರೆ ಅಶ್ವಘೋಷ ನೀಡಿದ್ದನ್ನು ನಾವಿಲ್ಲಿ ಕಾಣ್ಬೋದು. ಅಶ್ವಘೋಷ ಅನ್ನುವಂಥದ್ದು ಎಲ್ಲಿಯೇ ಈತ ಕನಿಷ್ಕನ ಆಸ್ಥಾನದಲ್ಲಿ ಇಟ್ಟಂತಹ ಒಂದು ಹೆಸರು. ಅಶ್ವಘೋಷ ಅಂದರೆ ಅರ್ಥಾತ್ ಕುದುರೆಯ ಕೂಗು ಎಂದರ್ಥ. ಅಂದರೆ ಧರ್ಮೋಪದೇಶಗಳನ್ನು ತಮ್ಮ ಉಪವಾಸ ಇದ್ದಂತಹ ಆ ಕುದುರೆಗಳು ಧರ್ಮೋಪದೇಶದಿಂದ ಪ್ರಭಾವಿತವಾಗಿ ತಮ್ಮ ಆಹಾರವನ್ನೇ ತ್ಯಜಿಸಿದಾಗ ಅವುಗಳಿಂದ ಬಂದಂತಹ ಮಧುರವಾದ ಏನು ಧ್ವನಿ ಇತ್ತು ನೋಡಿ, ಅದನ್ನೇ ಏನು ಮಾಡ್ತಾನೆ ಅಂದ್ರೆ ಕನಿಷ್ಕ ಆತನಿಗೆ ಹೆಸರಾಗಿಡ್ತಾನೆ. ಅದುವೇ ಅಶ್ವಘೋಷ. ಅಶ್ವಘೋಷ ಅಂದರೆ ಅರ್ಥಾತ್ ಕುದುರೆಯ ಕೂಗು ಅಂತ ಹೇಳಿ ನಾವು ಕಾಣ್ಬೋದು. ಜೊತೆಗೆ ಮುಂದುವರೆದಂತೆ ಈತ ಬರೆದಂಥ ಕೃತಿಗಳ ಕುರಿತು ನಾವು ಚರ್ಚಿಸಿದಾಗ, ಈತ ಬರೆದಂತಹ ಒಂದು ಕೃತಿ ಮೊದಲನೇದಾಗಿ ಒಂದು ಕಾವ್ಯ, ಮಹಾಕಾವ್ಯ ಬುದ್ಧ ಚರಿತ. ಇದನ್ನು ಸಂಸ್ಕೃತದ ಮೊದಲ ಮಹಾಕಾವ್ಯ ಅಂತ ಹೇಳಿ ನಾವು ಕರಿತೀವಿ. ಈ ಕೃತಿಯನ್ನು ಇತ್ಸಿಂಗ್ ತನ್ನ ಕಾಲದಲ್ಲಿ ಭಾರತದ 5 ಭಾಗಗಳಲ್ಲಿ ಹಾಗೂ ದಕ್ಷಿಣ ಸಮುದ್ರದ ದೇಶಗಳಲ್ಲಿ ವ್ಯಾಪಕವಾಗಿ ಅಧ್ಯಯನ ಮಾಡ್ತಿದ್ರು ಅಂತ ಹೇಳಿ ಯಾರು ಹೇಳಿದಾನಂದ್ರೆ ಇತ್ಸಿಂಗ್ ಹೇಳಿದ್ದನ್ನು ನಾವು ಇಲ್ಲಿ ಕಾಣ್ಬೋದು. ಈ ಗ್ರಂಥದಲ್ಲಿ ಬುದ್ಧನ ಜೀವನದ ಕಥೆಗಳನ್ನು ಏನು ಮಾಡಿದಾನಂದ್ರೆ ಕಾವ್ಯ ರೂಪದಲ್ಲಿ ಕಟ್ಟಿಕೊಟ್ಟಿದ್ದನ್ನು ನಾವು ಕಾಣ್ಬೋದು. ಇನ್ನು ಎರಡನೇದಾಗಿ ಬಂದಂತಹ ಇನ್ನೊಂದು ಗ್ರಂಥ ಯಾವುದಂದ್ರೆ ಸುಂದರಾನಂದ ಅಥವಾ ಸೌಂದರಾನಂದ ಅಂತ ಹೇಳಿ ನಾವು ಕರಿತೀವಿ. ಈ ಸುಂದರಾನಂದ ಅನ್ನುವಂಥ ಹೆಸರು ಯಾರ್ದಂದ್ರೆ ಬುದ್ಧನ ಸಹೋದರ ಮಲತಾಯಿಯಾದಂತಹ ಯಾರು ಗೌತಮಿ ಇದ್ದಳಲ್ಲ, ಆ ಗೌತಮಿಯ ಮಗನಾದಂಥ ನಂದನ ಜೀವನ ಕಥೆಯಾಗಿದೆ. ಈ ನಂದನು ಈ ಬುದ್ಧನ ಬೋಧನೆಯಿಂದ ಪ್ರಭಾವಿತನಾಗಿ ಸಂಸಾರದಿಂದ ಯಾವ ರೀತಿ ವೈರಾಗ್ಯ ಪಡೆದು ಮುಕ್ತಿ ಪಡೆದಂಥ ಕಥೆಯನ್ನು ಏನು ಮಾಡ್ತೈತೆ ಅಂದ್ರೆ ಈ ಸುಂದರಾನಂದ ಅನ್ನುವಂಥ ಗ್ರಂಥ ತಿಳಿಸ್ತದ. ಇನ್ನೊಂದು ಈತನ ಪ್ರಸಿದ್ಧ ಗ್ರಂಥ ಅಂದ್ರೆ ಸಾರಿಪುತ್ರ ಪ್ರಕರಣ. ಇದು ಸಂಸ್ಕೃತದ ಮೊಟ್ಟ ಮೊದಲ ನಾಟಕ. ಸಂಸ್ಕೃತದ ಮೊಟ್ಟ ಮೊದಲ ಮಹಾಕಾವ್ಯವನ್ನು ಬರೆದವನು ಅಶ್ವಘೋಷನೇ, ಅದ್ಯಾವುದು ಬುದ್ಧ ಚರಿತ. ಅದೇ ರೀತಿಯಾಗಿ ಸಂಸ್ಕೃತದ ಮೊದಲ ನಾಟಕವನ್ನು ಬರೆದವನು ಯಾರು? ಈತನ ಸಂಸ್ಕೃತದ ಮೊದಲ ನಾಟಕ ಯಾವುದಂದ್ರೆ ಸಾರಿಪುತ್ರ ಪ್ರಕರಣ. ಇದು ಒಟ್ಟಾರೆಯಾಗಿ 9 ಅಂಕಗಳ ನಾಟಕವಾಗಿದ್ದು ಬುದ್ಧನು ಮೌದ್ಗಲ್ಯಾಯನ ಮತ್ತು ಸಾರಿಪುತ್ರರನ್ನು ಬೌದ್ಧ ಧರ್ಮಕ್ಕೆ ಪರಿವರ್ತಿಸಿದ ಕುರಿತು ತಿಳಿಸುತ್ತದೆ. ಇವುಗಳ ಜೊತೆಗೆ ಈತ ಇನ್ನೂ 2 ಗ್ರಂಥಗಳನ್ನು ಬರೆದಿದ್ದಾನಂತ ಹೇಳಿ ಚರ್ಚೆಗಳಿದಾವ. ಆ ಗ್ರಂಥಗಳು ಯಾವುವು ಅಂದ್ರೆ ಮಹಾಯಾನ
ಶ್ರದ್ಧೋತ್ಪಾದ ಶಾಸ್ತ್ರ ಹಾಗೂ ಮಹಾಲಂಕಾರ ಗ್ರಂಥಗಳನ್ನು ಕೂಡ ಈತನೇ ರಚಿಸಿದ್ದ ಅಂತ ಹೇಳಿ ನಂಬಲಾಗಿದೆ. ಹೀಗೆ ಅಶ್ವಘೋಷ ಪ್ರಾಚೀನ ಭಾರತದ ಸಾಹಿತ್ಯದಲ್ಲಿ ಮಹತ್ವವನ್ನು ಪಡೆದಿದ್ದನ್ನು ನಾವು ಕಾಣಬಹುದು. ಕ್ಲಿಯರ್ ಆಯ್ತಲ್ಲ. ಈ ರೀತಿ ಪ್ರತಿಯೊಂದು ಕ್ಲಾಸ್ಗಳನ್ನು ಇಷ್ಟೊಂದು ದೀರ್ಘವಾಗಿ ಇಷ್ಟೊಂದು ಕಂಟೆಂಟ್ ಅಂಶಗಳಿಂದ ನಾವೇನು ಮಾಡ್ತೀವಿ ಅಂದ್ರೆ ಬೋಧನೆಯನ್ನು ನೀಡ್ತೀವಿ. ಯಾರ್ಯಾರು ಅಸಿಸ್ಟೆಂಟ್ ಪ್ರೊಫೆಸರ್ ಮತ್ತು PU ಕಾಲೇಜ್ ಲೆಕ್ಚರರ್ಗೆ ಸಂಬಂಧಿಸಿದಂತೆ ಈಗಾಗಲೇ ತಯಾರಿ ನಡೆಸಿದ್ದೀರಿ, ಇದೇ ಮಾರ್ಚ್ 1ರಿಂದ ಪ್ರಾರಂಭವಾಗ್ತಕ್ಕಂಥ ನಮ್ಮ ಕ್ಲಾಸ್ಗೆ ಜಾಯ್ನ್ ಆಗಿ ಇದೇ ರೀತಿಯಾಗಿ ಎಲ್ಲ ಕ್ಲಾಸ್ಗಳನ್ನು ಕೂಡ ನಾವು ಇಷ್ಟೊಂದು ದೀರ್ಘವಾಗಿ ಮತ್ತು ಇಷ್ಟೊಂದು ಅಂಶಭರಿತ ಮತ್ತು ನಿಮ್ಮ ಪರೀಕ್ಷೆಗೆ ಅನುಕೂಲವಾಗುವಂತೆ ನಾವು ಬೋಧನೆಯನ್ನು ನೀಡ್ತೀವಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ.